ಮೂರು ಇದ್ದಾವೆ. ಸೈನ್ಸು, ಆರ್ಟ್ಸು, ಕಾಮರ್ಸು. ಯಾವುದೇ ಕ್ಷೇತ್ರ ತೆಗೆದುಕೊಳ್ಳಿ, ಯಾವುದ್ರಲ್ಲೂ ಏನು ಕಮ್ಮಿ ಇಲ್ಲ. ಸೈನ್ಸ್ ಕೂಡ ಬರೀ ಸೈನ್ಸ್ ಮಾಡಬೇಕು, ಇಂಜಿನಿಯರಿಂಗ್ ಮಾಡಬೇಕು, ಮೆಡಿಕಲ್ ಮಾಡಬೇಕಂತಿಲ್ಲ. ಈ ಆರ್ಟ್ಸ್ನಲ್ಲೂ ನೀವು ಪರಿಶ್ರಮ ಎಲ್ಲಿ ಪಡ್ತೀರಾ ಅಲ್ಲಿ ನಿಮಗೆ ಫಲ ಅಂತೂ ಇದ್ದೇ ಇರುತ್ತೆ. ಇಲ್ಲ ನೋಡಿ, ನೀವೆಲ್ಲ ನಮ್ಮ ದೇಶದ ಮಾಜಿ ಪ್ರಧಾನಿಗಳಾಗ್ಬೋದು, ಡಾಕ್ಟರ್ಗಳಾಗ್ಬೋದು, ಅಥವಾ ಲಾಯರ್ಗಳಾಗ್ಬೋದು, ನಮ್ಮ ಥರ ಜಡ್ಜಸ್ ಆಗ್ಬೋದು, ರೈತರ ಸಮೇತ ಆಗ್ಬೋದು. ಯಾವುದೇ ಕ್ಷೇತ್ರ ತೆಗೆದುಕೊಳ್ಳಿ, ಯಾವುದರಲ್ಲಿ ಪರಿಶ್ರಮ ಇದ್ದರೆ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ. ಈಗ ನೋಡ್ತೀರಾ, ಈಗ ಅಧಿಕಾರಿಗಳೆಲ್ಲ ಕೆಂಪು ಕಲರ್ ಕಾರ್ನಲ್ಲಿ ಬರ್ತಾ ಇರ್ತಾರೆ. ಅದು ನೋಡಿದ್ರೆ ನಿಮಗೆ ನಾವು ರೋಮಾಂಚನ ಆಗುತ್ತೆ. ಇನ್ನು ನೀವೇ ಕಾರ್ನಲ್ಲಿ ಕೂತ್ಕೊಂಡು ಹೋದ್ರಂತ ತಿಳ್ಕೊಳ್ಳಿ, ನಿಮಗೆ ಎಷ್ಟು ರೋಮಾಂಚನ ಆಗಬಾರ್ದು. ನಿಮ್ಮ ಊರಿನಲ್ಲಿ ನಿಮ್ಮ ಜನರಿಗೆ, ನಿಮ್ಮ ತಂದೆ ತಾಯಿಗಳಿಗೆ, ನಿಮ್ಮ ಸಂಬಂಧಿಕರಿಗೆ, ನಮ್ಮ ಮನೆ ಮಗಳು ಈ ಥರ ಒಬ್ಬ ಅಧಿಕಾರಿ ಇದ್ದಾರೆ, ನಮ್ಮ ಮನೆ ಮಗ ಅಧಿಕಾರಿ ಇದ್ದಾರೆ ಅಂತೇಳಿ ಅವ್ರಿಗೂ ಒಂದು ಖುಷಿ ಇರುತ್ತೆ. ನಿಮ್ಮ ಅಭಿವೃದ್ಧಿನೂ ಆಗುತ್ತೆ. ಮತ್ತು ನಿಮ್ಮೂರಲ್ಲಿ ನಿಮ್ಮ ಅಧಿಕಾರಿ ಆಯ್ತು ಅಂದರೆ ನಿಮ್ಮ ಮನೆಯವ್ರಿಗೂ ಸ್ವಲ್ಪ ಎಲ್ಲ ಕಾನೂನುಗಳನ್ನೆಲ್ಲ ತಿಳಿಸ್ಕೊಡ್ಬೋದು. ಅದೇ ರೀತಿ ಉಚಿತ ಕಾನೂನು ಬೇಕಂತ ಅರ್ಜಿ ಕೊಟ್ಟರೆ ನಮ್ಗೆ ಯಾವುದೇ ಶುಲ್ಕವನ್ನು ವಿಧಿಸದೆ ಉಚಿತವಾಗಿ ಕಾನೂನು ಸೇವೆಗಳನ್ನ ಕೊಡಲಾಗುತ್ತದೆ. ಸಿಂಧೂರಲ್ಲಿ ಒಂದು ಆಫೀಸ್ ಇದೆ, ಕಾನೂನು ಸೇವಾ ದಿನ ಅಂತೇಳಿ, ಕಾನೂನು ಸೇವಾ ಪ್ರಾಧಿಕಾರ ಅಂತೇಳಿ. ಅಲ್ಲಿ ಬಂದು ನಿಮ್ಮ ಮನೆಯವರಿಗಾಯ್ತು, ಯಾರಿಗೂ ತಿಳಿಸಿದ್ರಾಯ್ತು. ರಕ್ಷಣೆ, ಈ ನ್ಯಾಯ ಮತ್ತು ಸರ್ವ ನಾಗರಿಕರಿಗೆ ಸಮಾನ ರಕ್ಷಣೆ ಎಂಬ ಆಧಾರದ ಅಡಿಯಲ್ಲಿ ನಮ್ಮೆಲ್ಲ ಹಿರಿಯರು, ಕಾನೂನು ಪಂಡಿತರು ಎಲ್ಲರೂ ಒಟ್ಟಾಗಿ ಕೂಡುವುದರ ಮೂಲಕ ಒಂದು ನಿರ್ಧಾರಕ್ಕೆ ಬರ್ತಾರೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೆ ನ್ಯಾಯ ಒದಗಿಸಿಕೊಂಡ ಸದುದ್ದೇಶದಿಂದ ಒಂದು ಸಂಕಲ್ಪ ಮಾಡಿ 1987 ಕೇಂದ್ರೀಯ ಶಾಸನ, ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಅಧಿನಿಯಮ 1987 ಅದು ನಮ್ಮ ಕರ್ನಾಟಕದಲ್ಲಿ 9/11/1995 ಜಾರಿಗೆ ಆಗ್ತದೆ. ಇದಕ್ಕೆ ಮುಖ್ಯ ಕಾರಣ ಸಮಾನ ರಕ್ಷಣೆ, ನ್ಯಾಯ ಸಂವಿಧಾನದಲ್ಲಿ ಹೇಳಿದೆ. ಆದರೆ ತಮ್ಮ ಹಕ್ಕುಗಳ ತಿಳುವಳಿಕೆಯ ಕೊರತೆ ಮತ್ತು ಆರ್ಥಿಕ ಸಂಪನ್ಮೂಲಗಳ ಕೊರತೆಯಿಂದ ಬಹುಪಾಲು ಸಮಾಜದ ವರ್ಗದ ನಿರ್ಗತಿಕರು, ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು, ದುರ್ಬಲರು ನ್ಯಾಯವನ್ನು ಪಡೆಯಲು ಅಸಮರ್ಥರಾಗಿದ್ದಾರೆ. ಕಾರಣ ತಮ್ಮ ಹಕ್ಕುಗಳೇನು, ಇವುಗಳಿಗೆ ಪರಿಹಾರ ಯಾವ ರೀತಿ ಕಂಡುಕೊಳ್ಬೇಕು, ಎಲ್ಲಿ ಹೋಗಬೇಕು, ಎಲ್ಲಿ ಹೋದ್ರೆ ನಮಗೆ ನ್ಯಾಯ ಸಿಗ್ತೈತೆ ಎಂಬ ಅರಿವು ಇರುವುದಿಲ್ಲ. ಆ ಕಾರಣಕ್ಕಾಗಿ ಕಾನೂನು ಅರಿವು ಕೊಡಬೇಕೆಂಬ ಕಾರಣಕ್ಕಾಗಿ ಇಂಥ ಸಮಾರಂಭಗಳನ್ನು ಏರ್ಪಡಿಸಿದ್ದಾರೆ.